Hi students. Agriculture and animal husbandry. Cultivable land in South America is limited. Barely 10% of its area is under cultivation. The main region of cultivations are the Pampas in Argentina and Uruguay, part of Brazilian highlands and east coast and central Chile. Most important crop of South America are maize, wheat, rice, coffee, cotton, sugarcane, etc. Maize is a native crop of South America and it is the chief food crop in the warm tropical region. Wheat is grown in the cooler temperature region in Argentina and Chile. Wheat is also exported from Argentina. Potato is widely grown in Andes region. Rice is cultivated all along the Brazilian coast. Among non-food crops, South America is an important producer of coffee and cocoa. Brazil is the world's largest producer of coffee. Colombia and Ecuador are also important producers of coffee. Cocoa is also produced on large scale in the coastal region of Brazil. Colombia and Ecuador are the other producers of cocoa. ಕೃಷಿ ಮತ್ತು ಪ್ರಾಣಿ ಸಾಕಾಣಿಕೆ. ದಕ್ಷಿಣ ಅಮೆರಿಕದಲ್ಲಿನ ಕೃಷಿ ಭೂಮಿ ಕಡಿಮೆ ಇದೆ. ಇದು ಕೇವಲ 10% ಸಾಗುವಳಿ ಭೂಮಿಯನ್ನು ವ್ಯವಸಾಯದ ಬೆಳೆಗೆ ಬೆಳೆಯಲಾಗುತ್ತಿದೆ. ಪ್ರಮುಖವಾದಂಥ ಕೃಷಿ ಪ್ರದೇಶಗಳೆಂದರೆ ಅರ್ಜೆಂಟೈನಾದ ಪಂಪಾಸ್ ಮತ್ತು ಉರುಗ್ವೆ, ಬ್ರೆಜಿಲ್ನ ಉನ್ನತ ಪ್ರದೇಶಗಳ ಭಾಗಗಳು ಮತ್ತು ಮಧ್ಯ ಚಿಲಿಯ ಪೂರ್ವ ಕರಾವಳಿಗಳಾಗಿವೆ. ದಕ್ಷಿಣ ಅಮೆರಿಕದ ಅತಿ ಪ್ರಮುಖವಾದಂಥ ಬೆಳೆಗಳೆಂದರೆ ಮೆಕ್ಕೆಜೋಳ, ಗೋಧಿ, ಭತ್ತ, ಕಾಫಿ, ಹತ್ತಿ, ಕಬ್ಬು ಇತ್ಯಾದಿಗಳು. ಮೆಕ್ಕೆಜೋಳವು ದಕ್ಷಿಣ ಅಮೆರಿಕದ ದೇಶೀಯ ಬೆಳೆಯಾಗಿದೆ ಮತ್ತು ಇದು ಬೆಚ್ಚನೆಯ ಉಷ್ಣವಲಯದ ಪ್ರದೇಶದಲ್ಲಿ ಇದು ಅತಿ ಪ್ರಮುಖವಾದಂತಹ ಆಹಾರ ಬೆಳೆಯಾಗಿದೆ. ಗೋಧಿಯನ್ನು ಅರ್ಜೆಂಟೈನಾ ಮತ್ತು ಚಿಲಿ ದೇಶಗಳ ತಂಪಾದ ಸಮಶೀತೋಷ್ಣ ವಲಯ ಪ್ರದೇಶದಲ್ಲಿ ಇದನ್ನು ಬೆಳೆಯಲಾಗುತ್ತದೆ. ಗೋಧಿಯನ್ನು ಅರ್ಜೆಂಟೈನಾದಿಂದಲೂ ಸಹ ರಫ್ತು ಮಾಡಿಕೊಳ್ಳಲಾಗುತ್ತದೆ. ಆಲೂಗೆಡ್ಡೆಯನ್ನು ಆ್ಯಂಡೀಸ್ ಪ್ರದೇಶಗಳಲ್ಲಿ ಅಂದರೆ ವಿಶಾಲವಾದಂಥ ಪ್ರದೇಶದಲ್ಲಿ ಇದನ್ನು ಬೆಳೆಯಲಾಗುತ್ತದೆ. ಭತ್ತವನ್ನು ಬ್ರೆಜಿಲ್ನ ಕರಾವಳಿ ತೀರದುದ್ದಕ್ಕೂ ಬೆಳೆಯಲಾಗುತ್ತಿದೆ. ಮತ್ತು ಇನ್ನಿತರೆ ಆಹಾರೇತರ ಬೆಳೆಗಳು ಅಂತಂದರೆ ಕಾಫಿ ಮತ್ತು ಕೋಕೋ, ಇವುಗಳ ದಕ್ಷಿಣ ಅಮೆರಿಕ ಒಂದು ಪ್ರಮುಖ ರಾಷ್ಟ್ರವಾಗಿದೆ ಇವುಗಳನ್ನು ಉತ್ಪಾದಿಸುವಲ್ಲಿ. ಬ್ರೆಜಿಲ್ ವಿಶ್ವದಲ್ಲೇ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸಲಾಗುತ್ತಿದೆ. ಕೊಲಂಬಿಯಾ ಮತ್ತು ಈಕ್ವೆಡಾರ್ಗಳು ಸಹ ಪ್ರಮುಖ ಕಾಫಿಯನ್ನು ಉತ್ಪಾದಿಸಲಾಗುತ್ತವೆ. ಬ್ರೆಜಿಲ್ನ ಕರಾವಳಿ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಕೋಕೋವನ್ನು ಉತ್ಪಾದಿಸಲಾಗುತ್ತದೆ. ಮತ್ತು ಹತ್ತಿಯನ್ನು ಆ್ಯಂಡೀಸ್ ಪ್ರದೇಶದ ಶುಷ್ಕ ಇಳಿಜಾರುಗಳಲ್ಲಿ ಇದನ್ನ ಬೆಳೆಯಲಾಗುತ್ತದೆ. ಹತ್ತಿಯನ್ನು ಇತರ ರಾಷ್ಟ್ರಗಳಿಗೂ ಸಹ ರಫ್ತು ಮಾಡಲಾಗುತ್ತದೆ. ಕಬ್ಬು ಉತ್ಪಾದನೆ ಒಂದು ಪ್ರಮುಖ ರಾಷ್ಟ್ರವಾಗಿದ್ದು ಅದನ್ನು ಉಷ್ಣವಲಯದ ತಗ್ಗು ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಬ್ರೆಜಿಲ್ ಕಬ್ಬನ್ನು ಉತ್ಪಾದಿಸುತ್ತಿರುವ ಪ್ರಮುಖ ರಾಷ್ಟ್ರವಾಗಿದ್ದು ಇದನ್ನು ಜಗತ್ತಿನ 2ನೇ ಅಧಿಕ ಉತ್ಪಾದನಾ ರಾಷ್ಟ್ರವಾಗಿದೆ. ಮತ್ತು ಪಂಪಾಸ್ ಹುಲ್ಲುಗಾವಲುಗಳು ಸಹ ಪ್ರಾಣಿ ಸಾಕಾಣಿಕೆಗೆ ಸೂಕ್ತವಾಗಿದೆ. ಪ್ರಾಣಿ ಸಾಕಾಣಿಕೆಯು ಮುಖ್ಯವಾಗಿ ಕುದುರೆಗಳು, ಹಂದಿಗಳು, ಕುರಿ ಮತ್ತು ಹಸುಗಳನ್ನು ಒಳಗೊಂಡಿದೆ. ಒಂದು ಕಾಲದಲ್ಲಿ ಪ್ರಪಂಚದಲ್ಲೇ ದನದ ಮಾಂಸವನ್ನು ಅಧಿಕ ಪ್ರಮಾಣದಲ್ಲಿ ರಫ್ತು ಮಾಡುತ್ತಿದ್ದ ದೇಶ ಅರ್ಜೆಂಟೈನಾವಾಗಿತ್ತು. ಮಾಂಸಕ್ಕಾಗಿ ಹಸು ಸಾಕಾಣಿಕೆ ಮಾಡಲು ಮೇವಿಗಾಗಿ ಪಂಪಾಸ್ನಲ್ಲಿ ಉತ್ತಮ ಹುಲ್ಲುಗಾವಲುಗಳಿತ್ತು. ಉತ್ತಮ ಹಾಗೂ ದಟ್ಟವಾದ ಹಸಿರು ಮೇವಿರುವ ಪ್ರದೇಶಗಳು ಡೈರಿ ಉತ್ಪನ್ನ ನೀಡುವ ಪ್ರಾಣಿ ಸಾಕಾಣಿಕೆಗಾಗಿ ಮೀಸಲಾಗಿತ್ತು. ಹಾಗೆಯೇ ಕಡಿಮೆ ಪ್ರಮಾಣದ ಮೇವಿರುವಂತಹ ಪಟಗೋನಿಯಾ ಮೈದಾನಗಳು, ಪರ್ವತಗಳು ಕುರಿ ಸಾಕಾಣಿಕೆಗೆ ಮೀಸಲಾಗಿವೆ.
ಪೆಸಿಫಿಕ್ ಮಹಾಸಾಗರದ ಕರಾವಳಿಯಂಚಿನಲ್ಲಿ ಮೀನುಗಾರಿಕಾ ಪ್ರದೇಶಗಳು ಸಹ ನೆಲೆಗೊಂಡಿವೆ. ಪೆರು ಮತ್ತು ಚಿಲಿ ದೇಶಗಳ ಕರಾವಳಿ ತೀರಗಳು ಅತಿ ಮುಖ್ಯವಾದಂಥ ಮೀನುಗಾರಿಕಾ ಕೇಂದ್ರಗಳಾಗಿವೆ. ಈ ಚಿಲಿ ದೇಶವು ಮೀನು ಉತ್ಪಾದನೆಯಲ್ಲಿ ಬಹಳಷ್ಟು ಮಟ್ಟಿಗೆ ಕೆನಡಾದ ಉತ್ಪಾದನೆಗೆ ಸಮ. ಆದರೆ ಬಹುತೇಕ ಪ್ರಮಾಣದ ಇಲ್ಲಿ ಮೀನುಗಳು ಆಹಾರಕ್ಕಿಂತ ಹೆಚ್ಚಾಗಿ ಕೈಗಾರಿಕಾ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿದೆ. ಟಿಟಿಕಾಕಾ ಸರೋವರ ಮತ್ತು ಅಮೆಜಾನ್ ನದಿಗಳು ಸಿಹಿನೀರಿನ ಮೀನುಗಾರಿಕೆಗೆ ಪ್ರಮುಖವಾದಂತಹ ಪಡೆಯಾಗಿವೆ. Population. The inhabitant of South America belongs to mixed racial group. Amazon Indians and Inca Indians are native of South America who settled before the arrival of Europeans. Europeans came in search of gold, later settled here. Slaves were brought from America to work in plantation. The intermarriage among these groups formed mixed race. South America registers a much higher percentage of urbanization, that is 80%, than any other countries in the world, 47% average. The highest urban population in the Uruguay is 93% and lower in Guyana is 36%. South America registers birth rate similar to the world's 21 by 1,000 average, but the death rate is 6 for 1,000 people is less than the world's average, which is 9 for 1,000 people. Therefore, the rate of natural increase of population in South America is higher than the world average. ಜನಸಂಖ್ಯೆ. ದಕ್ಷಿಣ ಅಮೆರಿಕದ ನಿವಾಸಿಗಳು ಮಿಶ್ರ ಜನಾಂಗೀಯ ಗುಂಪುಗಳಿಗೆ ಸೇರಿದವರಾಗಿದ್ದಾರೆ. ಯಾಕಂದರೆ ಇವರು ಯುರೋಪಿಯನ್ನರು ಚಿನ್ನವನ್ನು ಹುಡ್ಕೊಂಡು ಬಂದು ಈ ಸ್ಥಳದಲ್ಲೇ ಇವರು ನೆಲೆಸ್ತಾರೆ. ಇಲ್ಲಿನ ತೋಟಗಳಲ್ಲೇ ಕೆಲಸ ಮಾಡಿ ಆಫ್ರಿಕರನ್ನು ಗುಲಾಮರಾಗಿ ಇವರು ಕರ್ಕೊಂಡು ಬಂದು ಈ ಗುಂಪುಗಳ ನಡುವೆ ವಿವಾಹವೇರ್ಪಟ್ಟು ಇದರ ಪರಿಣಾಮವಾಗಿ ಮಿಶ್ರ ಜನಾಂಗ ನಿರ್ಮಾಣವಾಗುತ್ತೆ. ದಕ್ಷಿಣ ಅಮೆರಿಕದಲ್ಲಿ 3 ಪ್ರಮುಖವಾದಂಥ ಜನಾಂಗಗಳಿದೆ. ದಕ್ಷಿಣ ಅಮೆರಿಕವು ಪ್ರಪಂಚದ ಸರಾಸರಿ 47% ನಗರೀಯ ಜನಸಂಖ್ಯೆ ಪ್ರಮಾಣಕ್ಕಿಂತ ಅತ್ಯಧಿಕ ಪ್ರಮಾಣವನ್ನು ಅಂದರೆ 80% ಹೊಂದಿದೆ. ಅತ್ಯಧಿಕ ನಗರ ಜನಸಂಖ್ಯೆಯು ಉರುಗ್ವೆಯಲ್ಲಿದ್ದು ಇದು 93%. ಕನಿಷ್ಠ ನಗರ ಜನಸಂಖ್ಯೆಯು ಗಯಾನದಲ್ಲಿದೆ ಅಂದರೆ 36%. ದಟ್ಟಕಾಡಿನ ಅಮೆಜಾನ್ ಆಂಡಿಯನ್ ಪರ್ವತಗಳು ಅಟಕಾಮ ಮತ್ತು ಪಟಗೋನಿಯಾಗಳಂತಹ ಮರುಭೂಮಿಗಳಲ್ಲಿ ಅತಿ ವಿರಳ ಜನಸಂಖ್ಯೆ ಇದೆ. ಗ್ರ್ಯಾಂಡ್ ಚಾಕೋ ಮತ್ತು ಗಯಾನ ಎತ್ತರ ಪ್ರದೇಶಗಳಲ್ಲಿ ವಿರಳ ಜನಸಂಖ್ಯೆ ಅಂದರೆ ಕಡಿಮೆ ಜನಸಂಖ್ಯೆ ಇದೆ. ಬಹುತೇಕ ಜನಸಂಖ್ಯೆಯು ಬೃಹತ್ ನಗರಗಳು ಮತ್ತು ಬಂದರುಗಳಾದಂತಹ ಬ್ಯೂನಸ್ ಐರಿಸ್ ಮತ್ತು ರಿಯೋ ಡಿ ಜನೈರೋ ಮತ್ತು ಸವೋಪೋಲೋ ಅಂತ ಮುಂತಾದ ನಗರಗಳಲ್ಲಿ ಇರುತ್ತಾರೆ. ದಕ್ಷಿಣ ಅಮೆರಿಕ ಪ್ರಪಂಚದ ಸರಾಸರಿ ಜನನ ಪ್ರಮಾಣದಷ್ಟೇ ಜನನ ಪ್ರಮಾಣವು ಅಂದರೆ ಇದು 1000ಕ್ಕೆ 21 ದಾಖಲಿಸಿದೆ. ಆದರೆ ಮರಣ ಪ್ರಮಾಣವು ಪ್ರಪಂಚದಲ್ಲೇ 1000ಕ್ಕೆ 9 ಸರಾಸರಿ ಪ್ರಮಾಣಕ್ಕಿಂತ ಕಡಿಮೆ, 1000ಕ್ಕೆ 6 ಇದೆ.